ಅಶ್ವಿನಿ ಎದ್ದೇಳಿ ಮೇಲೆ. ಯಾರಾದರೂ ಇದ್ದೀರಾ? ಪ್ಲೀಸ್ ಕ್ಯಾನ್ ಯು ಸಂಬಡಿ ಹೆಲ್ಪ್ ಮೀ. ಎದ್ದೇಳ ಮೇಲೆ. ಏನಾಯ್ತು ನಿನಗೆ? ಯಾವ ರೀತಿ? ಏನಾಯಿತು? ನೀವಾ? ಏನಾಯಿತು? ಇವ್ರು ಯಾಕೆ ಈಗ ಮಲಗಿದ್ದಾರೆ? ಎದ್ದೇಳಿ ಕೇಳಿ ಮೇಲೆ. ಏಯ್, ನಿಲ್ಲಿಸ್ರೋ ಬೈಕನ್ನ, ಪಾಪಿಗಳ. ಇಲ್ಲಪ್ಪ, ಅವರಾಗಲೇ ಹೋದರು. ಚಂದು ಪ್ಲೀಸ್ ಮೊದಲು ಅಶ್ವಿನಿಯನ್ನು ನೋಡಿ. ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ ನೋಡಿ. ಇವ್ರಿಗೆ ಹೇಳಬಾರ್ದು. ಇವರು ಹೆತ್ತವ್ರು ಇದ್ದಾರಲ್ಲ, ಅವ್ರಿಗೆ ಹೇಳಬೇಕು ಮೊದಲು. ಅಣ್ಣ, ನೀವು ಹಿಂದೆ ಹೋದ್ರಲ್ಲ, ಏನಾಯಿತು? ಅಶ್ವಿನಿ ಇಲ್ಲ ಕಣೋ, ಅವ್ರು ಅಷ್ಟರಲ್ಲಿ ಓಡಿ ಹೋಗಿ ಆಯ್ತು. ನೀರಿದೆಯಾ ಯಾರ ಹತ್ರ ಆದರೂ? ನೀರಾ? ಎದ್ದೇಳಿ ಮೊದಲು, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಆಸ್ಪತ್ರೆ ಇಲ್ಲೇ ಹತ್ರದ. ಇದ್ರೆ ಬೇಗ ಎತ್ಕೊಳಪ್ಪ ಅವಳನ್ನ. ಈ ಅಚ್ಚು ಎದ್ದೇಳೆ ಮೊದಲು. ಸೈಡ್ ಬನ್ನಿ ನೀವು. ಕಿಚ್ಕೊಳ್ಳಿ ಚಂದು. ಹಾಂ, ನೋಡ್ಕೊಂಡು ಹೋಗಿ, ಬೇಗ ಕರ್ಕೊಂಡು ಹೋಗಿ. ನಿಮ್ಗೇನಾಗೋಕ್ಕೂ ನಾನು ಬಿಡೋದಿಲ್ಲ ಅಶ್ವಿನಿ ಅವರೇ. ಪಾಪ ಹುಡುಗಿ ಬೈಕಲ್ಲಿ ಹೇಗೆ ಹೋಗ್ತಿದ್ರು. ಇವ್ರ ಅಣ್ಣೆಲ್ಲ ಹಿಡಿದುಕೊಂಡು ಪೊಲೀಸ್ಗೆ ಒಪ್ಪಿಸ್ಬೇಕು. ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿನ ಕೊಟ್ಟರೆ ಹೀಗೆ ಆಗೋದು. ಬನ್ನಿ ಚಂದು. ಹಾಂ, ನೀವು ಮೊದಲು ಡಾಕ್ಟ್ರನ್ನ ಕರೀರಿ. ನರ್ಸ್ ಚಂದು, ಡಾಕ್ಟ್ರ್ ಒಳಗಿದ್ದಾರೆ, ಬನ್ನಿ. ಯಾರಿಗೆ ಏನಾಯಿತು? ಸರ್, ಬೈಕಲ್ಲಿ 2 ಜನ ಬಂದು ಗುದ್ದಿದ್ರು. ಅದರಿಂದ ಕೆಳಗೆ ಬಿಂದು ತಲೆ ತಿರ್ಗೋಯ್ತು ಅವಳಿಗೆ. ಈಗ ಏನು ಮಾಡಿದ್ರು ಕಂಡುಬಿಡ್ತಿಲ್ಲ. ಸ್ವಲ್ಪ ನೋಡಿ ಸರ್. ಸರಿ, ಒಳಗೆ ಕರ್ಕೊಂಡು ಬನ್ನಿ. ಬನ್ನಿ ಚಂದು. ಏನು ಹೆಸರಮ್ಮ? ಅಶ್ವಿನಿ. ಎದ್ದೇಳ ಅಶ್ವಿನಿ. ಅಳ್ಬೇಡಿ, ಏನಾಗಿಲ್ಲ. ಅವರಿಗೆ ಶಾಕ್ ಆಗಿದೆ. ಶಾಕ್ ಆಗಿದ್ದರಿಂದ ಸ್ವಲ್ಪ ತಲೆ ತಿರ್ಗೋಗಿದೆ ಅಷ್ಟೇ. ಅಶ್ವಿನಿ, ಇಲ್ಲಿ ನೋಡಿ. ಅಶ್ವಿನಿ ಎದ್ದೇಳೆ. ಅಳ್ಬೇಡಿ ಅಮ್ಮ, ನಾನೊಂದು ಇಂಜೆಕ್ಷನ್ ಕೊಡ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ಎದ್ದೇಳ್ತಾರೆ, ಸರಿನಾ? ಸರಿ ಸರ್, ಬೇಗ ಕೊಡಿ. ತುಂಬ ಬೇಜಾರಾಗ್ತಿದೆ. ಒಂದು ಹೆಣ್ಣು ಹುಡುಗಿನ ಈ ಥರ ಗುದ್ಬಿಟ್ಟು ಅದರಷ್ಟಕ್ಕೆ ಅವರು ಹೋಗ್ತಿದ್ದಾರಲ್ಲ, ಸ್ವಲ್ಪನೂ ಭಯಪಡ್ದೆ. ಏಯ್, ನಿಮ್ಮಿಬ್ರನ್ನು ನಾನು ನೋಡಿದೆ. ಎಲ್ಲಾದರೂ ನಂಗೊಂದು ವೇಳೆ ಸಿಗಬೇಕು, ಮಾಡ್ತೀನಿ ನಿಮಗೆ. ಭಯದಲ್ಲಿ ತಲೆನೇ ತಿರ್ಗೋಗಿದೆ ಅಂದರೆ ಯಾವ ರೀತಿಯಲ್ಲಿ ಭಯಪಡಿಸಿರ್ತಾರೆ. ಇವತ್ತು ರಾತ್ರಿ ಒಳಗೆ ನಿಮ್ಮನ್ನು ಹುಡ್ಕೊಂಡು ಏನು ಮಾಡ್ತೀನಂತ ನೋಡ್ತೀರಿ. ಸರ್, ಈಗ ಅದು ಎದ್ದೇಳ್ತಾಳ? ಬೈಕ್ ಬಂದು ಹತ್ರದಿಂದ ಗುದ್ದಿ ಹೋದ ನಂತರ ಅವಾಗಲೇ ತಲೆ ತಿರ್ಗಿ ಬಿದ್ದಿದ್ದಾಳೆ. ಇವಾಗಲಾದರೂ ಎದ್ದೇಳ್ಬೋದಾ? ಆದರೆ ಅವಳಿಗೆ ಹೊರಗೇನು ಪೆಟ್ಟಾದಾಗೆ ಇಲ್ವಲ್ಲ ತಲೆಗೆಲ್ಲ? ಹೌದಮ್ಮ, ತಲೆಗೇನು ಪೆಟ್ಟಾಗಿಲ್ಲ. ಭಯದಿಂದನೇ ಸ್ವಲ್ಪ ತಲೆ ತಿರುಗಿದಷ್ಟೇ. ನೋಡೋಣ, ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗ್ತಾರ ನೋಡೋಣ. ಎಚ್ಚರ ಆಗಲಿಲ್ಲ ಅಂದರೆ ಮತ್ತೆ ನಾವು ಸ್ಕ್ಯಾನಿಂಗೇ ಮಾಡಬೇಕಷ್ಟೇ. ಸರ್, ಏನು ಹೇಳ್ತಿದ್ದೀರಾ? ಹಾಗಾದರೆ ತಲೆಗೇನಾದರೂ ಪೆಟ್ಟಾಗಿದಾ? ಬ್ಲಡ್ ಏನು ಬರಲಿಲ್ವಲ್ಲ? ತಲೆಗೇನು ಪೆಟ್ಟಾಗಲಿಲ್ಲಮ್ಮ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗಲಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡೋಣ ಅಂದೆ. ಸ್ವಲ್ಪ ವೆಯ್ಟ್ ಮಾಡಿ. ಅಶ್ವಿನಿ, ಏನೇ ಹೀಗಾಯಿತು? ನಾನು ಅದಕ್ಕೇನೆ ನಿಮಗೆ ಮೊದಲೇ ಹೇಳಿದ್ದು, ಅವ್ರ ಹತ್ರ ಎಲ್ಲ ಏನು ಇಟ್ಕೊಳ್ಳೋದು ಬೇಡ ಅಂತ. ಇವಾಗ ನೋಡು, ಬೇಕಂತಾನೆ ಬಂದು ಗುದ್ದಿದ್ದಾರೆ. ಹೇಳಿದ್ರಿ? ಹೌದು ಚಂದು, ನಮ್ಮ ಕಾಲೇಜಲ್ಲೇ ಕಲಿತಿರೋರು. ಯಾವಾಗ ನೋಡಿದ್ರು ಯಾರ ಹತ್ರ ಅದು ತಲೆಹರಟೆ ಮಾಡಿ ತಾನೇ ಇರ್ತಾರೆ. ನಿನ್ನೆ ನನ್ನ ID ಕಾರ್ಡ್ನ ಇಟ್ಕೊಂಡು ಕೊಡಲ್ಲ ಅಂತಿದ್ರು. ಅದಕ್ಕೆ ಇವತ್ತು ಅಶ್ವಿನಿ ಹೋಗಿ ಗಲಾಟೆ ಮಾಡಿದ್ಲು. ಅದಕ್ಕೇನೆ ಇವತ್ತು ಈ ಥರ ಮಾಡಿರೋದವರು. ನಮ್ಮ ಕಾಲೇಜ್ ದಾಟಿ ಒಂದು ದೊಡ್ಡ ಮನೆ ಇದೆ. ಆ ಮನೆ ಹತ್ರನೇ ಒಬ್ಬ ಲುಂಗಿ ಇಟ್ಕೊಂಡು ಗುಂಡಾಗಿರ್ತಾನೆ. ಅವನ ಮಗನೇ ಒಬ್ಬ. ಅವನ ಹೆಸರೇ ಸದಾ. ಇನ್ನೊಬ್ಬನ ಮನೆ ನಂಗೆ ಗೊತ್ತಿಲ್ಲ, ಆದರೆ ಅವನು ಇವನೊಟ್ಟಿಗೆ ಇರ್ತಾನೆ. ಅವನ ಹೆಸರು ಮದನ್. ಇಬ್ಬರನ್ನು ಹುಡ್ಕೊಂಡು ಹೊಡಿಬೇಕು ಅನ್ಕೊಂಡೆ, ಸಿಕ್ಕಿದ್ರಿ ಕಣೋ. ಫೋನ್ ಇಟ್ಕೊಂಡಿದ್ದೀರಾ? ಹ್ಞೂ. ಸರಿ.
ನಿಮ್ಮ ಫ್ರೆಂಡ್ನ ಅಪ್ಪನಿಗೆ ಫೋನ್ ಮಾಡಿ ಹೇಳಿ ಹೀಗೆ ಈಗ ಹಾಸ್ಪಿಟಲಲ್ಲಿದ್ದೇವೆ ಬರಲಿಕ್ಕೆ ಹೇಳಿ. ಆಮೇಲೆ ಅವರನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಚಂದು, ಹೇಳಿ. ತುಂಬ ಥ್ಯಾಂಕ್ಸ್ ಚಂದು. ಇದಕ್ಕೆ ಯಾಕೆ ಥ್ಯಾಂಕ್ಸು? ಅದೇನಿಲ್ಲ, ನಾನು ಹೊರಡ್ತೀನಿ, ನೋಡ್ಕೊಳ್ಳಿ. ಹ್ಞೂ. ಅಶ್ವಿನಿ ಅಪ್ಪನಿಗೆ ಮೊದಲು ಫೋನ್ ಮಾಡೋಣ. ಹಲೋ ಅಪ್ಪ, ನಾನು ನಂದಿನಿ ಮಾತಾಡ್ತಿದ್ದೀನಿ. ಅಪ್ಪ, ನಮ್ಮ ಕಾಲೇಜ್ ಹತ್ರ ಇರೋ ಹಾಸ್ಪಿಟಲ್ಗೆ ಬನ್ನಿ. ಯಾಕೋ, ಏನಾಯಿತು? ಅಶ್ವಿನಿ ಇಲ್ಲಿ? ಅಯ್ಯೋ, ಅಪ್ಪ ಹೆದರ್ತಿದ್ದಾರಲ್ಲ, ಏನು ಹೇಳೋಣ? ಏನಿಲ್ಲಪ್ಪ, ಬೇಗ ಬಂದ್ಬಿಡಿ. ಅಲ್ಲ ನಂದಿನಿ. ಬನ್ನಿಪ್ಪ ಬೇಗ. ಹಾಂ, ಈಗ ಬರ್ತೀನಮ್ಮ. ಅಶ್ವಿನಿ ಎದ್ದೇಳೆ. ಡಾಕ್ಟ್ರ್ ಅರ್ಧ ಗಂಟೆಯಲ್ಲೇ ಎದ್ದೇಳ್ತೀಯ ಅಂದರು, ಇನ್ನೂ ಹಾಗೆ ಮಲಗಿದ್ಯಲ್ಲೇ. ಎದ್ದೇಳೆ ಪ್ಲೀಸ್. ನಿಮ್ಮಪ್ಪ ಬಂದ್ಬಿಡ್ತಾರೆ ಈಗ. ನಾನು ಏನು ಹೇಳಿ? ಇನ್ನೂ ಕಣ್ಬಿಡ್ತಿಲ್ಲ, ನಾನು ಏನು ಮಾಡಲಿ?